ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ತಡರಾತ್ರಿಯ ಅಂದರೆ ಬೆಳಿಗ್ಗೆ ಹೊತ್ತು ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಅವ್ರಿಗಷ್ಟು ಗೊತ್ತಾಗ್ತಾ ಇರಲ್ಲ ಆ ವ್ಯಕ್ತಿಯ ನೈಟ್ ಫೀಲಿಂಗ್ಸ್ ಏನು ನಿಮ್ಮ ವಿಚಾರದಲ್ಲಿ ಅನ್ನೋದು. ನಿಮ್ಮ ಬಗ್ಗೆ ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ನೀವು ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಮಾಡಿರ್ಬೋದು, ಅಫರ್ಮೇಷನ್ಸ್ಗಳನ್ನ ಕಳಿಸಿರ್ಬೋದು, ಸಾಕಷ್ಟು ರಿಚುವಲ್ಸ್ಗಳನ್ನ ನೀವು ಮಾಡ್ಕೊಂಡಿರಬಹುದು. ಆ ವ್ಯಕ್ತಿಯ ತಡರಾತ್ರಿಯ ಅಂದರೆ ಡೀಪ್ ನೈಟ್ ಫೀಲಿಂಗ್ಸ್ ಏನಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಮಾಡಲ್ವಾ? ಒಂದು ರ್ಯಾಂಡಮ್ ಆಗಿ ನಾನು ಈ ರೀಡಿಂಗ್ನ ಮಾಡ್ತಾ ಹೋಗ್ತೀನಿ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಈ ಕ್ಯಾಂಡಲ್ ಆದರೂ ನೀವು ನೋಡಬಹುದು. ಈ ಕ್ಯಾಂಡಲ್ ನೋಡ್ತಾ 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 ಆ ವ್ಯಕ್ತಿ ಬಗ್ಗೆನೇ, ಆ ವ್ಯಕ್ತಿಯ ವ್ಯಕ್ತಿತ್ವ ಆಗಿರ್ಬೋದು, ಆ ವ್ಯಕ್ತಿಯ ಮುಖ ಚೆಹರೆ ಆಗಿರಬಹುದು, ನಿಮ್ಮ ಕಣ್ಮುಂದೆ ತಂದ್ಕೊಳ್ಳಿ. ಆ ವ್ಯಕ್ತಿಯ ಫೀಲಿಂಗ್ಸ್ ಏನಾಗ್ತಿದೆ, ಆ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಇದೆ, ಆ ವ್ಯಕ್ತಿ ನಿಮ್ಮನ್ನು ಯಾವ ರೀತಿ ತುಂಬ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನಿಮಗೆ ಯಾಕೆ ಪದೇ ಪದೇ ಆ ವ್ಯಕ್ತಿ ಮೇಲೇ ಅಷ್ಟೊಂದು ಮನಸ್ಸು ಹೋಗ್ತಾ ಇದೆ, ಆ ಮನಸ್ಸನ್ನ ಯಾವ ರೀತಿ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು, ಆ ವ್ಯಕ್ತಿ ಹೇಗೆ ಮತ್ತಷ್ಟು 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 ನಮ್ಮ ಹಿಂದೆ ಬರಬೇಕು, ಬರ್ತಾರಾ ಬರಲ್ವಾ, ಎಲ್ಲದಕ್ಕೂ ಉತ್ತರಗಳನ್ನು ನಾನು ಈ ರೀಡಿಂಗ್ನಲ್ಲಿ ಕೊಡ್ತಾ ಹೋಗ್ತೀನಿ. ಐ ಹೋಪ್ ನೀವು ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀನಂತ. ಈ ಒಂದು ಕಾರ್ಡ್ ಪಾಪಪ್ ಆಗಿದೆ. ಆ ವ್ಯಕ್ತಿ ಎನರ್ಜಿ ಹೇಗಿದೆ ಅನ್ನೋದು ನೋಡೋಣ. ಇಲ್ಲಿ ನಿಮ್ಮ ಎನರ್ಜಿನೂ ಕೂಡ ಹೇಗಿದೆ ಅನ್ನೋದು ನೋಡೋಣ. ಹಾಗೆ ಇಲ್ಲಿ ನಿಮ್ಮಿಬ್ಬರ ಸಂಬಂಧ ಯಾವ ರೀತಿ ಆಗ್ತಾ ಇದೆ ಅನ್ನೋದು ನೋಡೋಣ. ಇಲ್ಲಿ ಏನು ಏರುಪೇರು ಕಾಣ್ತಾ ಇದೆ ಅದು ಕೂಡ ನೋಡೋಣ. ನಾನು ನಿಮಗೆ ಏನು ಹೇಳಬೇಕು ಅಂದರೆ ಟ್ಯಾರೋ ಏನು ಹೇಳಬೇಕು, ನಿಮಗೆ ಏನು ಸುದ್ದಿ ತಲುಪಿಸ್ಬೇಕು ಅನ್ನೋದು ನೋಡೋಣ. ಇಲ್ಲಿ ಕೊನೆಗೆ ಏನಾಗುತ್ತೆ ಅನ್ನೋದು ರೀಡಿಂಗು. ಆ ವ್ಯಕ್ತಿ ಎನರ್ಜಿ ನೋಡೋಣ. ಯಾವುದೋ ಒಂದು ವಿಚಾರದಲ್ಲಿ ಆ ವ್ಯಕ್ತಿ ಎನರ್ಜಿ ಎಷ್ಟು ನೈಟ್ ಫೀಲಿಂಗ್ಸ್ ಹೆಂಗಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಮಾನಸಿಕವಾಗಿ ಅವರು ನೊಂದು ಹೋಗ್ತಾ ಇದ್ದಾರೆ, ಕುಗ್ಗಿ ಹೋಗ್ತಾ ಇದ್ದಾರೆ. ಅವರು ಸಾಕಷ್ಟು ಯೋಚನೆಗಳು ನಿಮ್ಮ ಬಗ್ಗೆ ಬರ್ತಾ ಇದೆ, ಸಾಕಷ್ಟು ವಿಚಾರವಾಗಿ ಮೆಲುಕು ಹಾಕ್ತಾ ಇರ್ತಾರೆ. ಅವ್ರಿಗೆ ತಡೆಯೋದಕ್ಕಾಗ್ತಾ ಇಲ್ಲ. ನನಗೇನಾಗೋಯ್ತು, ಆ ಸಮಯ ಏನಾಯಿತು, ಯಾಕೀಗ ಆಯಿತು, ಯಾಕೆ ನಾನು ಈ ರೀತಿ ಎಲ್ಲ ಮಾಡಿಕೊಂಡೆ, ಯಾಕೆ ನಮ್ಮಿಬ್ಬರ ಸಂಬಂಧ ದೂರ ಆಗಿದೆ, ನಾನು ಒಂದು ಸಲ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಡ್ಲಾ ಬೇಡವಾ? ಒಂದು ಲೆಕ್ಕದಲ್ಲಿ ಇವ್ರು ಏನಾಗ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಕಾಂಟ್ಯಾಕ್ಟ್ ಬಂದಾಗಿರ್ಬೋದು, ಅಥವಾ ನಿಮ್ಮಿಂದ ಅವರು ಏನೇ ದೂರ ಆದಾಗಿರಬಹುದು, ಅಥವಾ ನಿಮ್ಮನ್ನು ಇಗ್ನೋರ್ ಮಾಡೋದಾಗಿರ್ಬೋದು, ಏನೇ ಮಾಡ್ಬೋದು. ಬಟ್ ಆದರೂ ಕೂಡ ಅವರು ನಿಮ್ಮ ವಿಚಾರವಾಗಿ ತುಂಬಾ ನೆನಪು ಮಾಡ್ತಾರೆ, ತುಂಬಾ ಮೆಲ್ಕು ಹಾಕ್ತಾರೆ. ಡೇ ಟೈಮಲ್ಲಿ ಏನಾಗ್ತಿದೆ ಅಂದರೆ, ಅವ್ರಿಗೆ ಆದಂತಹ ಕೆಲವು ಕೆಲಸಗಳಿದೆ, ಕೆಲವು ಸಮಸ್ಯೆಗಳಿದೆ, ಕೆಲವು ವಿಚಾರದಲ್ಲಿ ಆ ವ್ಯಕ್ತಿ ತುಂಬಾ ಕುಗ್ಗಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಆದಂಥ ಒಂದಷ್ಟು ಒಂದು ಲೆಕ್ಕಕ್ಕೆ ಕಟ್ ಹಾಕಿರುವ ರೀತಿ. ಹೌದು, ಅವ್ರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಫೀಲ್ ಆಗ್ತಾ ಇದೆ. ಹೌದು, ಅವ್ರು ನಿಮ್ಮನ್ನು ನೈಟ್ ಹೊತ್ತು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಅವ್ರ ಕೈಯಲ್ಲಿ ಮಿಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ನೀವು ಹೇಳ್ಕೊಳ್ತಿದ್ದೀರಿ, ನೀವು ಕಾಲ್ ಮಾಡ್ತಿದ್ದೀರಿ. ಬಟ್ ಆದರೆ ಆ ವ್ಯಕ್ತಿಯ ಟೈಮ್ ಏನಾಗಿದೆ, ಯಾರ ಕೈಯಲ್ಲೋ ಸಿಕ್ಕಾಕೊಂಡಿರುವ ರೀತಿಯಲ್ಲಿದೆ. ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಒಂದು ಲೆಕ್ಕಕ್ಕೆ ಆರೋಗ್ಯನೂ ಕೂಡ ಹದಗೆಡಿಸ್ಕೊಳ್ತಾ ಇದ್ದಾರೆ. ಆ ವ್ಯಕ್ತಿಯ ಎನರ್ಜಿ ಇಲ್ಲಿ ನಿಮಗೆ ಮಾಡಿದಂತಹ ಮೋಸ ಆಗಿರ್ಬೋದು, ನಿಮ್ಮಿಂದ ದೂರ ಆದಂಥದ್ದಾಗಿರ್ಬೋದು, ಏನೇ ಇರ್ಬೋದು, ಅದೆಲ್ಲ ಅವರ ಆರೋಗ್ಯಕ್ಕೂ ಕೂಡ ಹೊಡೆತ ಬೀಳ್ತಾ ಇದೆ. ಆ ಆರೋಗ್ಯದ ಸಮಸ್ಯೆಯಿಂದನೂ ಕೂಡ ಈ ವ್ಯಕ್ತಿ ಬಳಲ್ತಾ ಇದ್ದಾರೆ ಅಂತ ತೋರಿಸುತ್ತೆ. ಹಾಗೆ ಇಲ್ಲಿ ನಿಮ್ಮ ಎನರ್ಜಿ ನೋಡಿ ಹೇಗಿದೆ ಅಂತ. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೆಂಗಾದರೂ ಈ ವ್ಯಕ್ತಿ ನಾನು ಹಿಡಿಬೇಕು. ಅದು ಹಿಂಗಾದ್ರು ಅಫರ್ಮೇಷನ್ ಕಳಿಸ್ತಿರೋ, ಮೆಡಿಟೇಷನ್ ಮಾಡ್ತಿರೋ, ಮ್ಯಾನಿಫೆಸ್ಟೇಷನ್ ಮಾಡ್ತಿರೋ, ಹೆಂಗಾದರೂ ಇವ್ರು ಸಿಗ್ತಾರಪ್ಪ, ನನ್ನ ಕೈಯಲ್ಲಿ ಸಿಗ್ತಾರೆ ಇವರು. ಓವರ್ ಕಾನ್ಫಿಡೆನ್ಸ್. ಹೆಂಗೆಲ್ಲ ಪ್ರಯತ್ನ ಮಾಡಬೇಕು ಈ ವ್ಯಕ್ತಿ ವಿಚಾರವಾಗಿ, ಒಂದು ಚೂರಾದರೂ ನನಗೇನಾದ್ರು ಸಿಹಿ ಸುದ್ದಿ ಕೊಡಲಿ, ಈ ವ್ಯಕ್ತಿ ನನ್ನನ್ನು ಫೋನ್ ಆದರೂ ಪಿಕ್ ಮಾಡಿ ಮಾತಾಡಲಿ, ಈ ವ್ಯಕ್ತಿ ಬಂದೇ ಬರ್ತಾರೆ. ಈ ವ್ಯಕ್ತಿ ಅವ್ರನ್ನ ನಿಮಗೆ ಎಷ್ಟೇ ಇಗ್ನೋರ್ ಮಾಡಿದ್ರು, ಎಷ್ಟೇ ದೂರ ಆಗ್ತಿದ್ರು,
ಆ ಗಟ್ ಫೀಲ್ ಹೇಳ್ತಾ ಇದೆ ನಿಮಗೆ, ನಿಮ್ಮ ಮನಸ್ಸು ಹೇಳ್ತಾ ಇದೆ ನಿಮಗೆ, ಈ ವ್ಯಕ್ತಿ ಬಂದೇ ಬರ್ತಾರೆ, ಈ ವ್ಯಕ್ತಿ ನನ್ನ ಲೈಫಿಗೆ ಬಂದೇ ಬರ್ತಾರೆ, ಈ ವ್ಯಕ್ತಿ ಇರ್ತಾರೆ, ಈ ರೀತಿ ಎಲ್ಲ ಒಂದಷ್ಟು ಗಟ್ ಫೀಲ್ ಹೇಳ್ತಾ ಇದೆ. ನಮ್ಮ ಸಂಬಂಧ ಚೆನ್ನಾಗಾಗತ್ತೆ, ನಮ್ಮ ಸಂಬಂಧ ಚೆನ್ನಾಗಿದೆ, ಅವರೆಲ್ಲೋ ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆ ವ್ಯಕ್ತಿ ತೋರಿಸ್ಕೊಳ್ತಾ ಇಲ್ಲ. ಬಿಕಾಸ್ ನಾ ಹೇಳ್ದಲ್ಲ, ಅವರು ಏನಾಗ್ತಾ ಇದೆ, ಅವರು ಸುತ್ತ ಇರುವಂತಹ ವಿಚಾರಗಳು, ವ್ಯವಹಾರಗಳು, ಸುತ್ತ ಇರುವಂತಹ ನೆನಪುಗಳು, ಸುತ್ತ ಇರುವಂತಹ ಒಂದು ಕಮಿಟ್ಮೆಂಟು, ಯಾರಿಗೂ ಕೊಟ್ಟಂತಹ ಕಮಿಟ್ಮೆಂಟು, ಈ ರೀತಿ ಅವ್ರನ್ನ ಕಟ್ಟಿ ಹಾಕಿದೆ. ಇಲ್ಲಿ ನೀವು ಅವ್ರನ್ನ ಹೆಂಗಾದ್ರೂ ಸರಿಯೇ, ನಾನು ಅವ್ರನ್ನ ಪಡಿಬೇಕು, ನಾನು ಅವ್ರನ್ನ ಹೆಂಗಿದ್ರು ಪಡಿತೀನಿ ಅನ್ನುವ ಓವರ್ ಕಾನ್ಫಿಡೆನ್ಸ್ ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇದೆ. ಸೊ ಇದು ನಿಮ್ಮ ಮನಸ್ಥಿತಿ ಆಗಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಈ ಸಂಬಂಧದಲ್ಲಿ ಅಂತ ನಾನು ನೋಡೋದಕ್ಕೆ ಹೋದ್ರೆ, ಡೆವಿಲ್ ಕಾರ್ಡ್. ನೀವಿಬ್ರು ಸೇರದೆ ಇರುವ ರೀತಿ, ಯಾವುದೋ ಒಂದು ಕೆಟ್ಟ ಕೈ, ಯಾವುದೋ ಒಂದು ಮೂರನೆಯ ವ್ಯಕ್ತಿ ನಿಮ್ಮಿಬ್ಬರನ್ನ ಕಟ್ಟಿ ಹಾಕಿದೆ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು ಅಥವಾ ಯಾವುದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅವ್ರನ್ನ ಕಟ್ಟಿ ಹಾಕಿದೆ. ಅವ್ರಿಗೆ ಅದಕ್ಕೆ ಅವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಬರೋದಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಹೆಂಗೆ ಟ್ರೈ ಮಾಡಿದ್ರು ನಿಮ್ಮ ನೆನಪು ಕಾಡುತ್ತೆ, ನಿಮ್ಮ ವಿಚಾರಗಳು, ಹಳೆಯ ನೆನಪುಗಳನ್ನು ಮೆಲ್ಕು ಹಾಕ್ತಾ ಇರ್ತಾರೆ. ಇಲ್ಲಿ ನೀವು ಕೂಡ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟರ ಮಟ್ಟಿಗೆ ಟ್ರೈ ಮಾಡ್ತಿದ್ರಿ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆ. ಡೆವಿಲ್ ಕಾರ್ಡ್ ಬಂದಿದೆ. ಇಲ್ಲಿ ನಿಮ್ಮನ್ನ ಸೇರೋದಕ್ಕೆ ಬಿಡ್ತಾ ಇಲ್ಲ. ಯಾವುದೋ ಒಂದು ವ್ಯಕ್ತಿ ನಿಮ್ಮಿಬ್ಬರ ನಡುವೆ ಒಂದು ದೊಡ್ಡ ಮಟ್ಟದ ಬಿರುಕು ತಂದಿರುವಂಥದ್ದು, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರುವಂಥದ್ದು. ಆ ಮೂರನೇ ವ್ಯಕ್ತಿಯಿಂದ ನೀವಿಬ್ಬರು ಆಗೋದಕ್ಕೆ ಆಗ್ತಾ ಇಲ್ಲ. ಅದು ಎಷ್ಟೇ ನೀವು ತಿಪ್ಪರ್ಲಾಗ ಹಾಕಿ, ಎಷ್ಟೇ ನೀವೇನೇ ಮಾಡಿ, ಏನೇ ಆ ವ್ಯಕ್ತಿಗೆ ಫೀಲಿಂಗ್ಸ್ ಬಂದರು, ಏನೇ ಮಾಡಿದ್ರು ಪಟ್ಟ ಚೇಂಜ್ ಆಗುತ್ತೆ ಮೈಂಡ್. ಆ ಮೂಮೆಂಟ್ ನೈಟ್ ಹೊತ್ತು ಸುಮ್ಮನೆ ಕೂತಾಗ, ನಿಮ್ಮ ಪ್ರೊಫೈಲ್ ನೋಡಿದಾಗ, ನಿಮ್ಮ ಫೋನ್ ನೋಡಿದಾಗ ಆ ವ್ಯಕ್ತಿಗೆ ನಿಮ್ಮ ನೆನಪಾಗ್ತಾ ಇದೆ. ಬಟ್ ಆದರೆ ಮುಂದೆ ಬರೋದಕ್ಕೆ ಒಂದು ಹೆಜ್ಜೆ ಇಡೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆ ಹೆಜ್ಜೆ ಅಂದರೆ ಏನಾಗ್ತಾ ಇದೆ ಅಂದರೆ, ಈ ವ್ಯಕ್ತಿಗೆ ಒಂದಷ್ಟು ಕಟ್ ಹಾಕಿದಂತಹ ಫೀಲ್ ನಡೀತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ನೆನಪು ಕೂಡ ಇದ್ರೂ ಕೂಡ ಅದನ್ನು ಶೋ ಆಫ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಬೇಕೆಂದರೆ ಬೇರೆಯವರ ಇದರಲ್ಲಿ ಅವರು ಇದಾಗಿದ್ದಾರೆ, ಬೇರೆಯವರ ತಕ್ಕೆಯಲ್ಲಿ ಅವರಿದ್ದಾರೆ. ನಾನು ಏನು ಮಾಡಿದ್ರು ಇಲ್ಲಿ ಏನೋ ಆಗೋಗುತ್ತೇನೋ ಅನ್ನುವ ಭಯದಲ್ಲಿ ಆ ವ್ಯಕ್ತಿ ಪ್ರತಿದಿನ ಕಾಡ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ. ಸೊ ಆ ಮೂರನೇ ವ್ಯಕ್ತಿ ಇರೋದ್ರಿಂದ ಏನಾಗ್ತಿದೆ, ನಿಮ್ಮ ಸಂಬಂಧ ಹಾಳಾಗ್ತಾ ಇದೆ. ಆ ವ್ಯಕ್ತಿ ಒಂದಷ್ಟು ಲಾಕ್ ಆಗಿರುವ ರೀತಿ ಇದೆ. ಇಲ್ಲಿ ಮುಂದೆ ಏನಾಗುತ್ತೆ, ಇಲ್ಲಿ ಅಬ್ಸ್ಟಿಕಲ್ಸ್ ಏನು, ಇಲ್ಲಿ ನಿಮ್ಮ ಪರ್ಸನ್ ಏನಿದೆ ದುಡುಕಿ ಯಾವುದೋ ಒಂದು ನಿರ್ಧಾರ ತಗೊಂಡು ಯಾವುದೋ ಒಂದು ಟೈಮಲ್ಲಿ ಮುಂದಕ್ಕೆ ಹೋಗಿದ್ದು. ಏನೋ ಒಂದು ಆ ಸಮಯಕ್ಕೆ ಏನಾಗ್ತಿದೆ ಅಂದರೆ, ಆ ಸಮಯದಲ್ಲಿ ಇವ್ರು ಯಾವುದೋ ಒಂದು ಗುಂಗಲ್ಲಿ ಯಾವುದೋ ಒಂದು ಅವಕಾಶಗಳು, ಯಾವುದೋ ಒಂದು ಆಪರ್ಚುನಿಟೀಸ್ಗಳು ಆ ವಿಚಾರವಾಗಿ ಈ ವ್ಯಕ್ತಿ ಮುಂದೆ ಹೋದರು. ಬಟ್ ಆದರೆ ಇಲ್ಲಿ ಅವ್ರಿಗವರೇ ಲಾಕ್ ಮಾಡ್ಕೊಂಡಿರುವಂಥ ಫೀಲಲ್ಲಿ ಆಬ್ಸ್ಟಿಕಲ್ಸ್ನ ನೋಡೋದಾದರೆ, ಇಲ್ಲಿ ಸಾಕಷ್ಟು ಅವಕಾಶಗಳು, ಸಾಕಷ್ಟು ನೆನಪುಗಳು ನಿಮ್ಮ ಮನಸ್ಸಿನಲ್ಲೂ ಇದೆ, ಅವ್ರ ಮನಸ್ಸಿನಲ್ಲೂ ಇದೆ. ಸಾಕಷ್ಟು ಯೋಚನೆ ನೀವು ಕೂಡ ಮಾಡ್ತೀರಿ, ಅವರು ಕೂಡ ಮಾಡಿದ್ದಾರೆ. ನೀವು ಇಂಡಿಪೆಂಡೆಂಟ್ ಆಗಿ ಹೋರಾಡ್ತಾ ಇದ್ದೀರಿ. ಇಲ್ಲಿ ಒಬ್ರಿಗೆ ಮಾತ್ರ ಅಂದರೆ ಒನ್ ಸೈಡ್ ಲವ್ ಮಾತ್ರ ಆಗ್ತಾ ಇದೆ. ಇಲ್ಲಿ ಒನ್ ಸೈಡ್ ಮಾತ್ರ ಇಲ್ಲಿ ಇದಾಗ್ತಾ ಇದೆ. ನೀವೊಬ್ಬರೇ ಎಷ್ಟು ಅಂತ ಪ್ರಯತ್ನ ಮಾಡ್ತೀರಿ, ಈ ವ್ಯಕ್ತಿ ಬರ್ತಾರೆ, ಈ ವ್ಯಕ್ತಿ ಇರ್ತಾರೆ ಅನ್ನುವ ಪ್ರಯತ್ನ ನಿಮ್ಮೊಬ್ಬರದೇ ಆದರೆ ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ನಾನೊಬ್ಳೇ ಏನೋ, ನಾನೊಬ್ನೇ ಏನೋ, ನನಗೆ ಏಕಾಂಗಿ ಏನೋ, ನನಗಿನ್ ಲೈಫೇ ಇಲ್ಲವೇನೋ ಅನ್ನುವ ಫೀಲ್ಗೆ ನೀವು ಹೋಗ್ತಾ ಇದ್ದೀರಿ. ಯಾಕೆ ಆ ರೀತಿ ಅನ್ಕೊಳ್ತಾ ಇದ್ದೀರಿ? ನಿಮ್ಮ ಸುತ್ತ ಒಂದು ಒಳ್ಳೆ ಆಪರ್ಚುನಿಟೀಸ್ ಇದೆ, ಒಳ್ಳೆ ಅವಕಾಶ ಇದೆ, ನೆಮ್ಮದಿಯಾಗಿ ಬಾಳುವಂತಹ ಎಲ್ಲ ಯೋಗಗಳು ನಿಮ್ಮಲ್ಲಿದೆ. ಇಲ್ಲಿ ಒಂಟಿಯಾಗಿ ನೀವೇನು ಮಾಡ್ತಿದ್ದೀರಿ, ಹಳೇ ನೆನಪು, ಹಳೇ ವಿಚಾರ, ಅದೇ ವ್ಯಕ್ತಿ ವಿಚಾರವಾಗಿ ತುಂಬ ಮಾನಸಿಕವಾಗಿ ನೊಂದು ಹೋಗ್ತಾ ಇದ್ದೀರಿ. ಇಲ್ಲಿ ಟ್ಯಾರೋ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸಾಕಷ್ಟು ಕನ್ಫ್ಯೂಷನ್ಗೊಳಗಾಗಿದೆಯಾ ನೀನು ಅನ್ನೋದು ತೋರಿಸ್ತಾ ಇದೆ. ನಿಮಗೆ ಹೇಳ್ತಾ ಇರುವಂಥ ಮಾತು, ತುಂಬಾ ಕನ್ಫ್ಯೂಷನ್ಗೊಳಗಾಗ್ತಾ ಇದೆಯಾ? ಬರುವ ಅವಕಾಶಗಳು, ಆಪರ್ಚುನಿಟೀಸ್ಗಳು, ಪ್ರೊಫೈಲ್ಗಳು ಅದನ್ನ ಯಾವುದು ನೋಡ್ತಾನೆ ಇಲ್ಲ. ಮನೆ ಬಗ್ಗೆ ಕೇರ್ ಇಲ್ಲ, ನಿಮ್ಮ ಬಗ್ಗೆ ಕೇರ್ ಇಲ್ಲ, ಊಟದ ಬಗ್ಗೆ ಕನ್ಸರ್ನ್ ಇಲ್ಲ, ನೆಮ್ಮದಿ ಇಲ್ಲ, ಏನಿಲ್ಲ. ಇಲ್ಲಿ ಏನು ಮಾಡ್ಕೊಳ್ತಾ ಇದ್ದೀರಿ ಅಂದ್ರೆ, ನಿಮಗೆ ನೀವೇ ಮಾನಸಿಕವಾಗಿ ನೋವನ್ನ ಅನುಭವಿಸ್ತಾ ಇದ್ದೀರಿ. ನಿಮಗೆ ನೀವೇ ಕನ್ಫ್ಯೂಷನ್ ಆಗುವಂಥದ್ದು, ನಿಮಗೆ ನೀವೇ
ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡ್ಕೊಳ್ಳುವಂಥದ್ದು, ನಿಮಗೆ ಬರಬೇಕಾಗಿರುವಂತಹ ಯೋಗಗಳನ್ನ ನೀವೇ ಕಳ್ಕೊಳ್ಳುವಂಥದ್ದು. ಬಿಕಾಸ್ ನಿಮ್ಮ ಮೈಂಡ್ ಏನಾಗ್ತಿದೆ ಅಂದ್ರೆ ಬೆಳಗ್ಗಿಂದ ಸಂಜೆಯವರೆಗೂ ಬರೀ ಆ ವ್ಯಕ್ತಿಯ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಿ. ಆ ನಡೆದಂತಹ ಸಂತೋಷದ ದಿನಗಳನ್ನೆಲ್ಲ ಮೆಲುಕು ಹಾಕುವಂಥದ್ದು, ಇನ್ನೂ ಬರ್ತಾರೆ ಅನ್ನುವಂಥ ಹೋಪ್ ಇಟ್ಕೊಳ್ಳುವಂಥದ್ದು. ಇದು ಬಿಟ್ಟರೆ ನನ್ನ ಲೈಫ್ ಏನು ಮುಂದಕ್ಕೆ, ನಾನು ಯಾವ ರೀತಿ ಇರಬೇಕು, ಇದು ಹಿಂಗೇನಾ, ಇಷ್ಟೇನಾ? ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನ ಬಿಟ್ಟರು ಕೂಡ ಒಂದು ಒಳ್ಳೆಯ ಲೈಫ್ ಇರುತ್ತೆ ನಿಮಗೆ. ಇದನ್ನ ಬಿಟ್ಟರು ಕೂಡ ಒಂದು ಒಳ್ಳೆಯ ಯೋಗ ಆಗಿರಬಹುದು, ಯೋಗ್ಯತೆ ಆಗಿರ್ಬೋದು, ಎಲ್ಲಾನು ನಿಮ್ಗಿದೆ. ಆ ವ್ಯಕ್ತಿ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದ್ರೆ ಇದಕ್ಕೆ ಬೇಕಾದಂಥದ್ದು ಏನಾದ್ರು ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರ್ತೀನಲ್ಲ, ಬ್ಲ್ಯಾಕ್ ಟರ್ಮಲಿನ್ ಧರಿಸೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಾಟ್ಸ್ ಇದೆಲ್ಲನೂ ಕೂಡ ರಿಮೂವ್ ಆಗುತ್ತೆ. ಯಾರೇ ಏನೇ ವಾಮಾಚಾರ ಮಾಡಿರ್ಲಿ, ನಿಮಗೆ ಯಾರೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಲಿ, ಏನೇ ಮಾಡಿರ್ಲಿ, ಇದೊಂದು ಬ್ಲ್ಯಾಕ್ ಟರ್ಮಲಿನ್ ನೀವು ಹೀಲ್ ಮಾಡಿಸಿ ಹಾಕೊಳ್ಳೋದ್ರಿಂದ ಕೂಡ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಆಗಿರಬಹುದು. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ತುಂಬಾನೇ ಕನ್ಫ್ಯೂಷನ್ ಶುರು ಮಾಡ್ಕೊಳ್ತಾ ಇದ್ದೀರಿ. ಇಲ್ವೇನೋ, ಇದು ಬಿಟ್ಟರೆ ನನ್ನ ಲೈಫಲ್ಲಿ ಏನು ಇಲ್ವೇನೋ ಅನ್ನೋದು ನಿಮಗೆ ನೀವು ಫಿಕ್ಸ್ ಮಾಡ್ಕೊಳ್ತಾ ಇರೋದು. ಇಲ್ಲಿ ಮುಂದೆ ಏನಾಗತ್ತೆ, ಪೇಜ್ ಆಫ್ ಕಪ್ಸ್. ಆ ವ್ಯಕ್ತಿ ಒಂದಲ್ಲ ಒಂದು ದಿನ ನಿಮಗೆ ಮೆಸೇಜ್ ಮಾಡುವಂಥದ್ದು, ಆ ವ್ಯಕ್ತಿಯಿಂದ ಒಂದು ಖುಷಿಯ ವಿಚಾರ ಬರುವಂಥದ್ದು, ಆ ವ್ಯಕ್ತಿಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಆ ವ್ಯಕ್ತಿ ಮಾತಾಡಿಯೇ ತೀರ್ತಾರೆ ಅನ್ನೋದು ತೋರಿಸ್ತಾ ಇದೆ. ಲೈಫ್ ಇಷ್ಟೇ ಅಲ್ಲ, ಲೈಫ್ ಇನ್ನೂ ಸಿಕ್ಕಾಪಟ್ಟೆ ಇದೆ. ಆ ವ್ಯಕ್ತಿಗೆ ಈಗೇನಾಗಿದೆ, ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಪ್ರೆಸೆಂಟ್ ಸಿಚುವೇಶನ್ ಆ ವ್ಯಕ್ತಿ ಮಾನಸಿಕವಾಗಿ ಅವರು ಕೂಡ ಕುಗ್ಗಿದ್ದಾರೆ, ನೊಂದಿದ್ದಾರೆ. ಬಟ್ ಆದ್ರೆ ಬರೋಕ್ ಆಗದಲೇ ಇಕ್ಕಟ್ಟಿಗೆ ಒಳಗಾಗಿದ್ದಾರೆ. ಯಾವುದೋ ಒಂದು ಕೆಟ್ಟ ಶಕ್ತಿ ಅವ್ರನ್ನ ಬರೋದಕ್ಕೆ ಬಿಡ್ತಾ ಇಲ್ಲ. ಕೆಟ್ಟ ವ್ಯಕ್ತಿ, ಮೂರನೇ ವ್ಯಕ್ತಿ, ಕೆಟ್ಟ ವ್ಯಕ್ತಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರನ್ನ ಮುಂದೆ ಬರೋದಕ್ಕೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಈ ಸಂಬಂಧ ಏನಾಗ್ತಿದೆ, ದಿನೇ 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 ನೀವು ಕೊರಗ್ತಿದ್ದೀರಿ, ನಾನು ಹೊಂಟಿ, ನನಗೇನು ಲೈಫ್ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದೀರಿ. ಬಟ್ ಆದ್ರೆ ಇದು ಮುಂದಿನ ದಿನಗಳಲ್ಲಿ ಏನು ಸುದ್ದಿ ಇದೆ ಅಂತ ಹೇಳಿದ್ರೆ, ಹೌದು, ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರ ಕಡೆಯಿಂದ ಮೆಸೇಜ್ ಬರುತ್ತೆ, ಅವ್ರ ಕಡೆಯಿಂದ ಫೋನ್ ಬರುತ್ತೆ, ಪ್ರತಿಯೊಂದು ಇದೆ. ಓಕೆ, ಹಾಗೆ ಎಲ್ಲರೂ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ, ನನ್ನ ಯೂಟ್ಯೂಬ್ ಚಾನಲ್ ನೀತಾ ಟ್ಯಾರೋ 33 ಅಂತ ಹೇಳಿ ಇದೆ. ಸೊ ಅಲ್ಲೂ ಕೂಡ, ಅದು ಕೂಡ ಚಾನಲ್ ಇರುತ್ತೆ. 15 ದಿನಗಳ ಕಾಲ ನಾನು ಆಲ್ರೆಡಿ ಹೇಳದಂತೆ ಒಂದಷ್ಟು ಯೂಟ್ಯೂಬ್ದು ಒಂದಷ್ಟು ತಲೆನೋವು ನಡೀತಾ ಇದೆ. ಅದು ಸರಿ ಹೋಗುತ್ತೆ. ಯೂಟ್ಯೂಬಲ್ಲಿ ಅಲ್ಲೂ ಕೂಡ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಕ್ರಿಸ್ಟಲ್ಸ್ ವಿಚಾರವಾಗಿ ಸಾಕಷ್ಟು ವಿಡಿಯೋಸ್ಗಳು ನಡೀತಾ ಹೋಗುತ್ತೆ. ಸದ್ಯಕ್ಕೆ ಈಗ ಇದರಲ್ಲಿ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಕೂಡ ನೀವು ರೀಡಿಂಗ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕಾಗತ್ತೆ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಡೈರೆಕ್ಟ್ ಲಿಂಕಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಈ ಚಾನಲ್ ನೇಮ್ ನೋಡ್ಕೊಂಡು ಅದೇ ರೀತಿ ನೀವು ಟೈಪ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಮಾಡುವ ವಿಡಿಯೋ ನಿಮಗೆ ತಕ್ಷಣಕ್ಕೆ ಬಂದುಬಿಡುತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಪ್ಲೇಯಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.